ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ. ರಾಜ್ಯದ ಗಡಿ ಜಿಲ್ಲೆ ಬೀದರ್ನ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಬಿಸಿ ಊಟಕ್ಕಾಗಿ ವಿತರಣೆ ಆಗ್ತಾ ಇರೋ ಆಹಾರ ಕಳಪೆಯಾಗಿದೆ. ಇದರ ಬಗ್ಗೆ ತಿಳಿದರೂ ಅಧಿಕಾರಿಗಳು ಮಾತ್ರ ಜಾಣ ಮೌನಕ್ಕೆ ಜಾರಿದಾರ. ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳಪೆ ಆಹಾರ. ಕಣ್ಮುಚ್ಚಿ ಕುಳಿತ ಬೀದರ್ ಅಧಿಕಾರಿಗಳು. ಹೌದು, ಇದು ಸರ್ಕಾರಿ ಶಾಲೆ. ಸರ್ಕಾರ ಈ ಮಕ್ಕಳಿಗಾಗಿ ಅಕ್ಷರದ ಜೊತೆಗೆ ಹೊಟ್ಟೆ ತುಂಬಾ ಊಟ ನೀಡುತ್ತಿದೆ. ಇದು ಬಡವರಿಗೆ, ರೈತರ ಮಕ್ಕಳಿಗೆ ವರದಾನವಾಗಿದೆ. ಆದರೆ ಬೀದರ್ನಲ್ಲಿ ಆಗ್ತಾ ಇರೋದೇ ಬೇರೆ. ಈಗಾಗಲೇ ಅಂದ್ರೆ ಪ್ರತಿ ಸ್ಕೂಲಿಗೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಮತ್ತು ತೊಗರೆ ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಈ ರೀತಿ ಕೊಡ್ತಾರೆ. ಅದ್ರ ಅಕ್ಕಿ ಓಕೆ ಪರವಾಗಿಲ್ಲ. ಅದ್ರ ನೀವು ಗೋಧಿ ನೋಡ್ಬೋದು, ಒಳಗಡೆ ಎಷ್ಟು ಕಸ ತುಂಬಿದೆ. ಕಸ ಇರ್ಬೋದು, ಮಣ್ಣು ಇರ್ಬೋದು, ಸಾಕಷ್ಟಿದೆ. ಗೋಧಿನ ಓಕೆ. ಆದ್ರೆ ನೀವು ಏನು ತೊಗರಿ ಬೇಳೆ ಅಂತಾರೆ, ಬ್ಯಾಳಿ ಮಾಡ್ತಾರೆ ಅನ್ನ ಸಂಟು ಉಳ್ಳಕ್ಕೆ. ನಿಜಕ್ಕೂ ಇದಕ್ಕೆ ಯಾರ ತೊಗರಿ ಬೇಳೆ ಅಂತಾರೇನು ನೋಡ್ಬೋದು ನೀವು. ಒಳಗಡೆ ಆಲ್ರೆಡಿ ಸೋಯಾ ಸೇರಿದಂತೆ ನಾನಾ ಕಚರಗಳನ್ನು ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿ ಏನದಂದ್ರೆ ಈ ರೀತಿ ಇಂಥ ತೊಗರಿ ಬೇಳೆ ಏನದಂದ್ರೆ ಮಕ್ಕಳು ನಿಜಕ್ಕೂ ಊಟ ಮಾಡ್ಲಿಕ್ಕೆ ಯೋಗ್ಯ ಅದೇನು? ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಎಸ್, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ನೀಡುವ ಬಿಸಿ ಊಟಕ್ಕೆ ಬಳಸುವ ತೊಗರಿ ಬೇಳೆ ಸಂಪೂರ್ಣವಾಗಿ ಕಳಪೆಯಾಗಿದೆ. ವಿತರಣೆ ಮಾಡುವ ಟೆಂಡರ್ ಪಡೆದವರಿಗೆ ಯಾರೂ ಕೇಳುವಂತಿಲ್ಲ, ಹೇಳುವಂತಿಲ್ಲ. ಬಿಸಿ ಊಟಕ್ಕಾಗಿ ಜಿಲ್ಲೆಯ ಬಹುತೇಕ ಶಾಲೆಗಳಿಗೆ ವಿತರಣೆ ಮಾಡುತ್ತಿರುವ ತೊಗರಿ ಹೇಳಕ್ಕೆ ಅಷ್ಟೇ, ಅಡುಗೆಗೆ ಬೇಡ ಅನ್ನುವಂತಾಗಿದೆ. ಬಿಸಿ ಊಟ ಕೊಡ್ಲತ್ತಾರ, ಅದು ಒಂದು ಒಳ್ಳೆ ಕಾರ್ಯಕ್ರಮ. ಗ್ರಾಮೀಣ ಭಾಗದಾಗ ಮಕ್ಕಳಿಗೆ ಉಪಯೋಗ ಅಂತ ಸರ್ಕಾರ ಏನು ಬಿಸಿ ಊಟ ಕೊಡ್ಲತ್ತಾರ. ಅದರಲ್ಲಿ ಬ್ಯಾಳಿ, ತೊಗರೆ ಬೇಳೆಗಳು ಸರ್, ಪ್ರೈಮರಿ ಸಾರ್ ಇರಲಿ, ಹೈಸ್ಕೂಲೇ ಇರಲಿ, ಆ ಬ್ಯಾಳಿ ಅದನ್ನು ಸರಬರಾಜು ಟೆಂಡರ್ಸ್ ಕೊಡ್ತಾರ. ನಮ್ಗೆ ಅವ್ರ ಬಗ್ಗೆ ತಕರಾರು ಅದ ಸರ್. ಅವ್ರು ಬ್ಯಾಳಿ ಇಂಥ ಕೊಡ್ಲತ್ತಾರ, ಅವಕ್ಕೆ ಒಣ ಹಿಟ್ಟು ಹಿಡಿದು ಹೋಗ್ಯಾವ ಸರ್, ಹುಳ ಎಲ್ಲ ತಿಂದು ಹೋಗ್ಯಾವ. ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ವಿತರಣೆಯಾಗುತ್ತಿರುವ ತೊಗರಿ ಬೇಳೆ ಗುಣಮಟ್ಟ ಕುರಿತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಾಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಇನ್ನು ಅಡುಗೆ ಮಾಡುವ ಸಿಬ್ಬಂದಿಯೇ ಕಳಪೆ ತೊಗರಿ ಬೇಳೆ ವಿತರಣೆಯಾಗ್ತಿದೆ ಅಂತಿದ್ದಾರೆ. ಸಾಯ್ಲಕ್ಕ ಬರಲ್ಲು, ಸೋಯಾ ಇರ್ತಾವ, ಮಿಕ್ಸು ನುಸಿ ಇರ್ತಾವ. ಹಾಂ, ಬ್ಯಾಳಿ ಲೇಟ್ ಆಯ್ತಾವ. ಕುಕ್ಕರ್ದಾಗ ಹಾಕಿದ್ರೆ ಜರ ಜಲ್ದಿ ಕುದೀತಾವ. ಕುಕ್ಕರ್ದಾಗ ಹಾಕೋತೇವೆ. ಈಗಲಾದರೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಗಡಿ ಜಿಲ್ಲೆ ಬೀದರ್ನ ಸರ್ಕಾರಿ ಶಾಲೆಗಳಿಗೆ ಬಿಸಿ ಊಟಕ್ಕೆ ವಿತರಣೆ ಆಗ್ತಿರುವ ಕಳಪೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ. ರಾಜ್ಯದ ಗಡಿ ಜಿಲ್ಲೆ ಬೀದರ್ನ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಬಿಸಿ ಊಟಕ್ಕಾಗಿ ವಿತರಣೆ ಆಗ್ತಾ ಇರೋ ಆಹಾರ ಕಳಪೆಯಾಗಿದೆ. ಇದರ ಬಗ್ಗೆ ತಿಳಿದರೂ ಅಧಿಕಾರಿಗಳು ಮಾತ್ರ ಜಾಣ ಮೌನಕ್ಕೆ ಜಾರಿದಾರ. ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳಪೆ ಆಹಾರ. ಕಣ್ಮುಚ್ಚಿ ಕುಳಿತ ಬೀದರ್ ಅಧಿಕಾರಿಗಳು. ಹೌದು, ಇದು ಸರ್ಕಾರಿ ಶಾಲೆ. ಸರ್ಕಾರ ಈ ಮಕ್ಕಳಿಗಾಗಿ ಅಕ್ಷರದ ಜೊತೆಗೆ ಹೊಟ್ಟೆ ತುಂಬಾ ಊಟ ನೀಡುತ್ತಿದೆ. ಇದು ಬಡವರಿಗೆ, ರೈತರ ಮಕ್ಕಳಿಗೆ ವರದಾನವಾಗಿದೆ. ಆದರೆ ಬೀದರ್ನಲ್ಲಿ ಆಗ್ತಾ ಇರೋದೇ ಬೇರೆ. ಈಗಾಗಲೇ ಅಂದ್ರೆ ಪ್ರತಿ ಸ್ಕೂಲಿಗೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಮತ್ತು ತೊಗರೆ ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಈ ರೀತಿ ಕೊಡ್ತಾರೆ. ಅದ್ರ ಅಕ್ಕಿ ಓಕೆ ಪರವಾಗಿಲ್ಲ. ಅದ್ರ ನೀವು ಗೋಧಿ ನೋಡ್ಬೋದು, ಒಳಗಡೆ ಎಷ್ಟು ಕಸ ತುಂಬಿದೆ. ಕಸ ಇರ್ಬೋದು, ಮಣ್ಣು ಇರ್ಬೋದು, ಸಾಕಷ್ಟಿದೆ. ಗೋಧಿನ ಓಕೆ. ಆದ್ರೆ ನೀವು ಏನು ತೊಗರಿ ಬೇಳೆ ಅಂತಾರೆ, ಬ್ಯಾಳಿ ಮಾಡ್ತಾರೆ ಅನ್ನ ಸಂಟು ಉಳ್ಳಕ್ಕೆ. ನಿಜಕ್ಕೂ ಇದಕ್ಕೆ ಯಾರ ತೊಗರಿ ಬೇಳೆ ಅಂತಾರೇನು ನೋಡ್ಬೋದು ನೀವು. ಒಳಗಡೆ ಆಲ್ರೆಡಿ ಸೋಯಾ ಸೇರಿದಂತೆ ನಾನಾ ಕಚರಗಳನ್ನು ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿ ಏನದಂದ್ರೆ ಈ ರೀತಿ ಇಂಥ ತೊಗರಿ ಬೇಳೆ ಏನದಂದ್ರೆ ಮಕ್ಕಳು ನಿಜಕ್ಕೂ ಊಟ ಮಾಡ್ಲಿಕ್ಕೆ ಯೋಗ್ಯ ಅದೇನು? ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಎಸ್, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ನೀಡುವ ಬಿಸಿ ಊಟಕ್ಕೆ ಬಳಸುವ ತೊಗರಿ ಬೇಳೆ ಸಂಪೂರ್ಣವಾಗಿ ಕಳಪೆಯಾಗಿದೆ. ವಿತರಣೆ ಮಾಡುವ ಟೆಂಡರ್ ಪಡೆದವರಿಗೆ ಯಾರೂ ಕೇಳುವಂತಿಲ್ಲ, ಹೇಳುವಂತಿಲ್ಲ. ಬಿಸಿ ಊಟಕ್ಕಾಗಿ ಜಿಲ್ಲೆಯ ಬಹುತೇಕ ಶಾಲೆಗಳಿಗೆ ವಿತರಣೆ ಮಾಡುತ್ತಿರುವ ತೊಗರಿ ಹೇಳಕ್ಕೆ ಅಷ್ಟೇ, ಅಡುಗೆಗೆ ಬೇಡ ಅನ್ನುವಂತಾಗಿದೆ. ಬಿಸಿ ಊಟ ಕೊಡ್ಲತ್ತಾರ, ಅದು ಒಂದು ಒಳ್ಳೆ ಕಾರ್ಯಕ್ರಮ. ಗ್ರಾಮೀಣ ಭಾಗದಾಗ ಮಕ್ಕಳಿಗೆ ಉಪಯೋಗ ಅಂತ ಸರ್ಕಾರ ಏನು ಬಿಸಿ ಊಟ ಕೊಡ್ಲತ್ತಾರ. ಅದರಲ್ಲಿ
ಬ್ಯಾಳಿ ತೊಗರೆ ಬೆಳೆಗಳು ಸರ್, ಪ್ರೈಮರಿ ಸಾರ್ ಇರಲಿ ಹೈಸ್ಕೂಲೇ ಇರಲಿ, ಆ ಬ್ಯಾಳಿ ಅದೇನು ಸರ್ಬರಾಜು ಟೆಂಡರ್ಸ್ ಕೊಡ್ತಾರ, ನಮ್ಗೆ ಅವ್ರ ಬಗ್ಗೆ ತಕರಾರು ಅದ ಸರ್. ಅವ್ರು ಬ್ಯಾಳಿ ಇಂಥ ಕುಡ್ಲತ್ತಾರ, ಅವಕ್ಕೆ ಒಣ ಹಿಟ್ಟು ಹಿಡಿದು ಹೋಗ್ಯಾವ ಸರ್, ಹುಳ ಎಲ್ಲ ತಿಂದು ಹೋಗ್ಯಾವ. ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ವಿತರಣೆಯಾಗುತ್ತಿರುವ ತೊಗರಿ ಬೆಳೆ ಗುಣಮಟ್ಟ ಕುರಿತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಾಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಇನ್ನು ಅಡುಗೆ ಮಾಡುವ ಸಿಬ್ಬಂದಿಯೇ ಕಳಪೆ ತೊಗರಿ ಬೆಳೆ ವಿತರಣೆಯಾಗ್ತಿದೆ ಅಂತಿದ್ದಾರೆ. ಸಾಯ್ಲಕ್ಕೋ ಬರಲ್ಲು, ಸೋಯಾ ಇರ್ತಾವ, ಮಿಕ್ಸು ನುಸಿ ಇರ್ತಾವ. ಅಂದ್ರೆ ನೀವು ಅನ್ನ ಮಾಡ್ತಾರಲ್ಲ ಲೇಟ್ ಆಯ್ತವ ಹೆಂಗರಿ? ಹಾಂ, ಬ್ಯಾಳಿ ಲೇಟ್ ಆಯ್ತಾವ. ಕುಕ್ಕರ್ದಾಗ ಹಾಕಿದ್ರೆ ಜರ ಜಲ್ದಿ ಕುದೀತಾವ. ಹಾಂ, ಕುಕ್ಕರ್ದಾಗ ಹಾಕೋತೇವೆ. ಈಗಲಾದರೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಗಡಿ ಜಿಲ್ಲೆ ಬೀದರ್ನ ಸರ್ಕಾರಿ ಶಾಲೆಗಳಿಗೆ ಬಿಸಿ ಊಟಕ್ಕೆ ವಿತರಣೆ ಆಗ್ತಿರುವ ಕಳಪೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ. ರಾಜ್ಯದ ಗಡಿ ಜಿಲ್ಲೆ ಬೀದರ್ನ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಬಿಸಿ ಊಟಕ್ಕಾಗಿ ವಿತರಣೆ ಆಗ್ತಾ ಇರೋ ಆಹಾರ ಕಳಪೆಯಾಗಿದೆ. ಇದರ ಬಗ್ಗೆ ತಿಳಿದರೂ ಅಧಿಕಾರಿಗಳು ಮಾತ್ರ ಜಾಣ ಮೌನಕ್ಕೆ ಜಾರಿದಾರ. ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳಪೆ ಆಹಾರ. ಕಣ್ಮುಚ್ಚಿ ಕುಳಿತ ಬೀದರ್ ಅಧಿಕಾರಿಗಳು. ಹೌದು, ಇದು ಸರ್ಕಾರಿ ಶಾಲೆ. ಸರ್ಕಾರ ಈ ಮಕ್ಕಳಿಗಾಗಿ ಅಕ್ಷರದ ಜೊತೆಗೆ ಹೊಟ್ಟೆ ತುಂಬಾ ಊಟ ನೀಡುತ್ತಿದೆ. ಇದು ಬಡವರಿಗೆ, ರೈತರ ಮಕ್ಕಳಿಗೆ ವರದಾನವಾಗಿದೆ. ಆದರೆ ಬೀದರ್ನಲ್ಲಿ ಆಗ್ತಾ ಇರೋದೇ ಬೇರೆ. ಈಗಾಗಲೇ ಅಂದ್ರೆ ಪ್ರತಿ ಸ್ಕೂಲಿಗೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಮತ್ತು ತೊಗರೆ ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಈ ರೀತಿ ಕೊಡ್ತಾರೆ. ಅದ್ರ ಅಕ್ಕಿ ಓಕೆ ಪರವಾಗಿಲ್ಲ, ಆದರೆ ನೀವು ಗೋಧಿ ನೋಡ್ಬೋದು, ಒಳಗಡೆ ಎಷ್ಟು ಕಸ ತುಂಬಿದೆ. ಕಸ ಇರ್ಬೋದು, ಮಣ್ಣು ಇರ್ಬೋದು, ಸಾಕಷ್ಟಿದೆ. ಗೋಧಿನ ಓಕೆ, ಆದ್ರೆ ನೀವು ಏನು ತೊಗರಿ ಬ್ಯಾಳಿ ಅಂತಾರೆ, ಬ್ಯಾಳಿ ಮಾಡ್ತಾರೆ ಅನ್ನ ಸಂಟು ಉಳ್ಳಕ್ಕೆ. ನಿಜಕ್ಕೂ ಇದಕ್ಕೆ ಯಾರ ತೊಗರಿ ಬ್ಯಾಳಿ ಅಂತಾರೇನು? ನೋಡ್ಬೋದು ನೀವು, ಒಳಗಡೆ ಆಲ್ರೆಡಿ ಸೋಯಾ ಸೇರಿದಂತೆ ನಾನಾ ಕಚರಗಳನ್ನು ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿ ಏನದಂದ್ರೆ ಈ ರೀತಿ ಇಂಥ ತೊಗರಿ ಬ್ಯಾಳಿ ಏನದಂದ್ರೆ ಮಕ್ಕಳು ನಿಜಕ್ಕೂ ಊಟ ಮಾಡ್ಲಿಕ್ಕೆ ಯೋಗ್ಯ ಅದೇನು? ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಎಸ್, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ನೀಡುವ ಬಿಸಿ ಊಟಕ್ಕೆ ಬಳಸುವ ತೊಗರಿ ಬೆಳೆ ಸಂಪೂರ್ಣವಾಗಿ ಕಳಪೆಯಾಗಿದೆ. ವಿತರಣೆ ಮಾಡುವ ಟೆಂಡರ್ ಪಡೆದವರಿಗೆ ಯಾರೂ ಕೇಳುವಂತಿಲ್ಲ, ಹೇಳುವಂತಿಲ್ಲ. ಬಿಸಿ ಊಟಕ್ಕಾಗಿ ಜಿಲ್ಲೆಯ ಬಹುತೇಕ ಶಾಲೆಗಳಿಗೆ ವಿತರಣೆ ಮಾಡುತ್ತಿರುವ ತೊಗರಿ ಹೇಳಕ್ಕೆ ಅಷ್ಟೇ, ಅಡುಗೆಗೆ ಬೇಡ ಅನ್ನುವಂತಾಗಿದೆ. ಬಿಸಿ ಊಟ ಕೊಡ್ಲತ್ತಾರ, ಅದು ಒಂದು ಒಳ್ಳೆ ಕಾರ್ಯಕ್ರಮ. ಗ್ರಾಮೀಣ ಭಾಗದಾಗ ಮಕ್ಕಳಿಗೆ ಉಪಯೋಗ ಅಂತ ಸರ್ಕಾರ ಏನು ಬಿಸಿ ಊಟ ಕೊಡ್ಲತ್ತಾರ. ಅದರಲ್ಲಿ ಬ್ಯಾಳಿ ತೊಗರೆ ಬೆಳೆಗಳು ಸರ್, ಪ್ರೈಮರಿ ಸಾರ್ ಇರಲಿ ಹೈಸ್ಕೂಲೇ ಇರಲಿ, ಆ ಬ್ಯಾಳಿ ಅದೇನು ಸರ್ಬರಾಜು ಟೆಂಡರ್ಸ್ ಕೊಡ್ತಾರ, ನಮ್ಗೆ ಅವ್ರ ಬಗ್ಗೆ ತಕರಾರು ಅದ ಸರ್. ಅವ್ರು ಬ್ಯಾಳಿ ಇಂಥ ಕುಡ್ಲತ್ತಾರ, ಅವಕ್ಕೆ ಒಣ ಹಿಟ್ಟು ಹಿಡಿದು ಹೋಗ್ಯಾವ ಸರ್, ಹುಳ ಎಲ್ಲ ತಿಂದು ಹೋಗ್ಯಾವ. ಜಿಲ್ಲೆಯ